ಹಿರಿಯ ಶಾಸಕರಾಗಿದ್ದು ನಮ್ಮ ಪಕ್ಷದಿಂದ ಅಧಿಕೃತವಾಗಿ ಶ್ರೀನಿವಾಸ ಅವರಿಗೆ ಅಂದರೆ ಪೂರ್ಣಿಮಾ ಶ್ರೀನಿವಾಸ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಮನೆಯಲ್ಲಿ ಇವತ್ತು ಇಲ್ಲಿ ತುಂಬ ಕಡೆ ಮೀಟಿಂಗ್ಸ್ ಇದ್ದಿದ್ದರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ. ಅವರು ಪರವಾಗಿ ಪೂರ್ಣಿಮಾ ಅವರು ಪ್ರಚಾರಕ್ಕೆ ಬಂದಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ ಅವರು ಪ್ರಚಾರಕ್ಕೆ ಬಂದಿದ್ದಾರೆ. 5 ಜಿಲ್ಲೆಗಳಿರುತ್ತೆ: ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲ ಇದೆ. 33 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಅಂದರೆ ತಾಲೂಕಾಸ್ ಬರುತ್ತೆ. 33 ತಾಲೂಕಾಸ್ ಬರುತ್ತೆ ಅವರಿಗೆ. ಸೊ ಎಲ್ಲ ಕಡೆಯೂ ಪ್ರಚಾರ ಮಾಡೋದಿರೋದ್ರಿಂದ ಸೊ ಅವ್ರ ಪರವಾಗಿ ಇವತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡ್ತಾರೆ. ಶ್ರೀನಿವಾಸ ಅವ್ರ ಪರವಾಗಿ ಅವರು ಧರ್ಮಪತ್ನಿಯವರು ಪೂರ್ಣಿಮಾ ಶ್ರೀನಿವಾಸ ಅವರು ಪ್ರಚಾರ ಮಾಡಿದ್ದಾರೆ. ಬಂದಿದ್ದಾರೆ ಅವ್ರ ಧರ್ಮಪತ್ನಿಯವರು. ಶಾಸಕರಾಗಿ 5 ವರ್ಷ ಅನುಭವ ಇದೆ. ಅವ್ರ ಅನುಭವ ಇದೆ. ಮತ್ತು ಈ ಭಾಗದಲ್ಲೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟಂದರೆ ನಮ್ಮ ಕ್ಷೇತ್ರದಲ್ಲಿ ಟೀಚರ್ಸು ಮತ್ತು ಅವ್ರ ಅಸೋಸಿಯೇಷನ್ಸು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಭಾಗದಲ್ಲಿ ಸಕ್ರಿಯವಾಗಿ ಒಡನಾಟದಲ್ಲಿರೋದ್ರಿಂದ ಅವ್ರ ಸಂಪರ್ಕದಲ್ಲೂ ಆ ಕುಟುಂಬದ ಜೊತೆ ಒಳ್ಳೆಯ ರೀತಿಯ ಸಂಪರ್ಕ ಇರೋದ್ರಿಂದ ಕೂಡ ಅವರೇ ಪ್ರಚಾರಕ್ಕೆ ಬಂದಿದ್ದಾರೆ. ಅಭ್ಯರ್ಥಿಗಳು ಕೂಡ ಎಲ್ಲ ಜಾಗದಲ್ಲೂ 5 ಜಿಲ್ಲೆ ಪ್ರವಾಸ ಕಡಿಮೆ ಸಮಯದಲ್ಲಿ June 3 ಎಲೆಕ್ಷನ್ಸ್ ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ತಾಲೂಕುಗಳು ಟೂರ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಅವ್ರು ಬಂದಿರೋದೇ ನಮಗೆ ಜಾಸ್ತಿ. ಅವ್ರು ಬರಲಿಲ್ಲ ಅಂದರೂ ನಾವು ಇದೇ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ವಿ. ಅವರು ಬಂದಿದ್ದಾರೆ. ಸೊ ನಾನು ಏನು ಪ್ರಶ್ನೆ ಮಾಡ್ತೀರಾ? ಈಗ ಸರ್ಕಾರ ಒಂದು ಆದೇಶ ಮಾಡಿದೆ. ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ರಜಾ ಸಿಕ್ಕತ್ತೆ, ಸ್ವಲ್ಪ ಕುಟುಂಬದ ಜೊತೆ ಸಮಯ ಕಳೀಬೋದು. ಆದರೆ ಇದನ್ನು ಇವತ್ತು ನಮ್ಮ ಸರ್ಕಾರ ಸಚಿವರು ಮಾಡಿರುವಂಥ ಇದು ಒಂದು ಕಾರಣ ಏನು ಅಂತಂದರೆ, ನಾವು ನಮ್ಮ ರಾಜ್ಯದಲ್ಲಿ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡಬೇಕು. ನಮ್ಮ ವಿದ್ಯಾರ್ಥಿಗಳು ಈ ಸಾರಿ 3 ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪರೀಕ್ಷೆಯನ್ನು ತಗೊಂಡಾಗ ವಿದ್ಯಾರ್ಥಿ ಪಾಸಾದ ಅಂದರೆ ಒಂದು ವೇಳೆ ಅವನಿಗೆ ಮ್ಯಾಥ್ಸಲ್ಲಿ ಕಡಿಮೆ ಬಂತು ಅಂತಂದರೆ ಮತ್ತೆ ತೊಗೊಳಕ್ಕೊಂದು ಆಪ್ಷನ್ನು. ಮತ್ತು ಯಾವುದೋ ಒಂದು ಮಕ್ಕಳು ಒಂದು ಸಬ್ಜೆಕ್ಟಲ್ಲೋ 2 ಸಬ್ಜೆಕ್ಟಲ್ಲೋ ಫೇಲ್ ಆದರು, ಆ ಫೇಲ್ ಆದಂಥ ಮಗು ಮತ್ತೆ ಬರೀಬಹುದು. ಈಗ ಎಲ್ಲ ಮಕ್ಕಳು 5 ಬೆರಳು ಒಂದೇ ಥರ ಇರಲ್ಲ. ಒಂದು ಮಗುಗೆ 6-7 ಸಬ್ಜೆಕ್ಟು ಒಟ್ಟಿಗೆ ಕಲಿತು ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ. ಒಂದು ಮಗುವಿಗೆ ಸಮಯ ಕೊಟ್ಟರೆ ಸ್ವಲ್ಪ ಸಮಯ ಕೊಟ್ಟು ಹೇಳಿಕೊಟ್ರೆ ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಈ ಒಂದು ಇದನ್ನು ತಂದಿದ್ದಾರೆ. ಒಂದು ಇದು ಅವ್ರಿಗೆ ಪ್ರಾಕ್ಟೀಸ್ ಥರ. ಈಗ ಮನೆಯಲ್ಲೇ ಇದ್ದುಬಿಟ್ರೆ ಮಕ್ಕಳು ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಮಕ್ಕಳು? ಬಡವ್ರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ತುಂಬ ಬಡ ವರ್ಗದ ರೈತರ ಮಕ್ಕಳು ಇಂಥವ್ರು ಬರ್ತಾರೆ. ಅವರಿಗೆ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಗ ಒಬ್ಬ ಕೂಲಿ ಮಾಡೋವಂಥ ಒಬ್ಬ ಹೆಣ್ಮಗಳು ಅಪ್ಪ ಇದ್ದರೆ ಅವರು ನಾಳೆ ಊಟಕ್ಕೇನು ಅಂತ ಯೋಚನೆ ಮಾಡೋವಂಥ ಪರಿಸ್ಥಿತಿ ಇರುತ್ತೆ. ಮಗುನ ಕೂರಿಸ್ಕೊಂಡು ಫೇಲ್ ಆಗಿದ್ದಾನೆ, ನನ್ನ ಮಗ 2 ಸಬ್ಜೆಕ್ಟಲ್ಲಿ ನಾನು ಓದಿಸ್ಬೇಕಪ್ಪ ಅನ್ನೋದು ಪಾಪ ಅವ್ರಿಗಿರಲ್ಲ. ಯಾಕಂದರೆ ನಾಳೆ ಮನೆ ನಡಿಬೇಕು, ನಾಳೆ ನಾನು ಊಟದ್ದೇನು, ಬಾಡಿಗೆ ಮನೇಲಿದ್ದರೆ ನಾನು ಬಾಡಿಗೆ ಕಟ್ಟಬೇಕು, ಏನೋ ಒಂದು ಯೋಚನೆ ಇರುತ್ತೆ. ಸೊ ಅದಕ್ಕಾಗಿ ಸರ್ಕಾರ ಆ ಮಕ್ಕಳ ದೃಷ್ಟಿಯಿಂದ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಿದೆ. ನಮಗೂ ಅರ್ಥ ಆಗುತ್ತೆ. ಆದರೂ ನಮ್ಮ ಶಿಕ್ಷಕರು ಇದನ್ನು ನೆಗೆಟಿವ್ ಆಗಿ ತಗೊಳ್ಳಲ್ಲ ಅಂತ ನಾನು ಭಾವಿಸಿದ್ದೇನೆ. ಕರ್ನಾಟಕದ ಶಿಕ್ಷಕರು ಕೂಡ ಯಾವಾಗಲೂ ಕೂಡ ಈ ಕ್ಷೇತ್ರಕ್ಕೆ ಒಂದು ಉತ್ತಮವಾದಂಥ ಕೊಡುಗೆ ಕೊಡ್ತಾ ಬಂದಿರುವಂಥವ್ರು. ಹಾಗಾಗಿ ಅವ್ರಿಗೆ ಪಾಪ ಚುನಾವಣೆ ಒತ್ತಡ ಇದೆಲ್ಲ ಇದ್ದರೂ ಕೂಡ ಖಂಡಿತ ಇದನ್ನು ಬೇಜಾರು ಪಟ್ಕೊಳ್ಳದೆ ಕೆಲಸ ಮಾಡ್ತಾರೆ. ಚರ್ಚೆ ಮಾಡಿ ಇದನ್ನು ಪರಿಹಾರ ಮಾಡೋದಕ್ಕೆ ಆಗೋದು. ಕಳೆದ ಬಾರಿ BJP ಸರ್ಕಾರನೇ ಅಸ್ತಿತ್ವದಲ್ಲಿತ್ತು. ನ್ಯೂ ಪೆನ್ಷನ್ ಸ್ಕೀಮ್ನ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರಬೇಕು ಅಂತೇಳಿ ಶಿಕ್ಷಕರು ಫ್ರೀಡಮ್ ಪಾರ್ಕಲ್ಲಿ ಫೈಟ್ ಮಾಡೋದು. ಅಂಥ ಸಂದರ್ಭದಲ್ಲಿ ಒಂದು 3-4 ಜನ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡೋದು. ಆದರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅವ್ರಿಗೊಂದು ಸಾಂತ್ವನ ಹೇಳಿ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡಲಿಲ್ಲ ಸರ್ಕಾರ. ಆದರೆ ನಮ್ಮ ಪಕ್ಷದ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಅಳವಡಿಸ್ಕೊಂಡು ಸುಮ್ಮನಾಗಲಿಲ್ಲ. ಸಮಿತಿ ರಚನೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು 2 ಸಭೆಗಳನ್ನು ಕೂಡ ಆ ಪೆನ್ಷನ್ ಸ್ಕೀಮನ್ನು ತರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ತಾ ಇದೆ. ಬಹುಶಃ ಈ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ ಬಂದಿದ್ದರಿಂದ ಈಗ ಸ್ವಲ್ಪ ತಡ ಆಗಿದೆ ಅಂತ ಖಂಡಿತ ನಮ್ಮ ಸರ್ಕಾರ ಶಿಕ್ಷಕರ ಪರವಾಗಿದೆ. ಹಾಗಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿದೆ. ಇನ್ಸ್ಟಿಟ್ಯೂಷನ್ಸಲ್ಲಿ 2015ರಿಂದ ಹೊಸ ನೇಮಕಾತಿಗಳಾಗಲಿಲ್ಲ. ಸೊ ಅದರ ಬಗ್ಗೆ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮನವಿ ಇದೆ. ಅದನ್ನು ಕೂಡ ಮಾನ್ಯ ಸಚಿವರು ಕಳೆದ ಒಂದು 3-4 ತಿಂಗಳಿಂದ ಒಂದು ಉತ್ತರ ಕೊಟ್ಟಿದ್ದಾರೆ. ಎಷ್ಟು ಜನ ಖಾಲಿ ಇದೆ, ಎಷ್ಟು ಪೋಸ್ಟ್ ಖಾಲಿ ಇದೆ, ಎಷ್ಟುವರೆಗೂ ಯಾವ ವರ್ಷದವರೆಗೂ ನಾವು ತುಂಬಬಹುದು ಅನ್ನೋಂಥ ಮಾಹಿತಿಯನ್ನು ಪಡ್ಕೊಂಡು ಖಂಡಿತ ನಾವು ತುಂಬ್ತೀವಿ ಅಂತ ಹೇಳಿದ್ದಾರೆ.
ಇನ್ನೂ ಅನೇಕ ಸಮಸ್ಯೆಗಳಿದೆ. ಈ ಟೀಚರ್ಸ್ಗೆ ಪ್ರಮೋಷನ್ ಆದಾಗ ಪ್ರೈಮರಿ ಟು ಹೈಸ್ಕೂಲ್ ಹೋಗ್ತಾರೆ, ಹೈಸ್ಕೂಲ್ ಟು PUC ಪಕ್ಷಗಳ ಅಲಯನ್ಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಂದಿದ್ದು ಹೌದಲ್ಲ. ಅದಾದ ಮೇಲೂ ಕೂಡ ರಾಜ್ಯದಲ್ಲಿ BJP 2 ಬಾರಿ ಆಡಳಿತ ನಡೆಸಿದೆ. 2008ರಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಹಿರಿಯರಾದಂಥ ಯಡಿಯೂರಪ್ಪಾಜಿಯವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಮತ್ತು ಈಗ ಮೊನ್ನೆ 2018ರಿಂದ 19ರಿಂದ 23ವರೆಗೂ ಆಡಳಿತ ನಡೆಸಿದ್ದಾರೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಅದನ್ನು ಪರಿಹರಿಸಲಿಕ್ಕೆ ಯೋಚನೆ ಮಾಡಲಿಲ್ಲ. ಮತ್ತು ಅಫ್ಕೋರ್ಸ್ 2013ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಅವತ್ತು ಮಾಡಲಿಕ್ಕಾಗಲಿಲ್ಲ. ಆದರೆ ಈಗ ಈ ಸಾರಿ ನಮ್ಮ ಪಕ್ಷ ಬದ್ಧತೆಯಿಂದ ಒಂದು ಪ್ರಣಾಳಿಕೆಯಲ್ಲೇ ಅದನ್ನು ಘೋಷಣೆ ಮಾಡಿದೆ. ನಾವು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡ್ತೇವೆ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬರೀ ಈ ರಾಜ್ಯದಲ್ಲೇ ಅಲ್ಲ, ರಾಜಸ್ಥಾನ ಬೇರೆ ಬೇರೆ ಕಡೆ ಪ್ರಣಾಳಿಕೆಯಲ್ಲಿ ಹೇಳಿರುವಂಥದ್ದನ್ನು ಈಗ ಮಾಡುವಂಥ ನಿಟ್ಟಿನಲ್ಲೂ ಕಾರ್ಯಪ್ರವೃತ್ತಿಯಾಗಿದ್ದಾರೆ. ಸೊ ಹಾಗಾಗಿ ಈಗ ಉದಾಹರಣೆ ನೀವು ತಗೊಳ್ಳಿ, 5 ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಾಗ ಟೀಕೆಗಳು ಮಾಡಿದ್ರು, ಇದನ್ನು ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದರು. ಆದರೆ ಇವತ್ತು ನಮ್ಮ ಪಕ್ಷ ಅದನ್ನು ಜಾರಿ ಮಾಡಿದೆ ಅಲ್ವಾ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಏನು ಭರವಸೆ ಕೊಟ್ಟಿದ್ರು ಅದನ್ನು ಈಡೇರಿಸ್ತಾ ಇದೆ. ಸೊ ಹಾಗಾಗಿ ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿರೋ ಅಂಶಗಳನ್ನು ಸೀರಿಯಸ್ ಆಗಿ ತಗೊಳುತ್ತೆ. ಅದು ಬರೀ ಪ್ರಣಾಳಿಕೆಗೆ ಸೀಮಿತ ಆಗೋದಿಲ್ಲ. ಮತ್ತು 7th ಪೇ ಕಮಿಷನ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಜೂನ್ 15 ನಂತರ ಈಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರ ಎಲ್ಲ ತಯಾರಿ ನಡೆಸ್ಕೊಂಡಿದೆ. ನೀವು ಅದೊಂದೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರುವಂಥ ಸಾಕಷ್ಟು ಸುಧಾರಣೆಗಳು ಯಾವಾಗ ಅಂತ ನೋಡಿ, ಅದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಾರೆ. ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಅಂದಾಗ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ಬಿಸಿ ಊಟ ಕೊಟ್ಟರು ಹೌದಲ್ಲ. ಮಕ್ಕಳನ್ನು ಬಡವರ ಮಕ್ಕಳು ಹಸುವಿನಿಂದ ಇರಬಾರ್ದು ಅಂತೇಳಿ ಬಿಸಿ ಊಟ ಕಾರ್ಯಕ್ರಮ ಕೊಟ್ಟರು. ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಹಾಲು ವೇಸ್ಟ್ ಆಗ್ತಾ ಇತ್ತು, ಅದನ್ನು ಏನು ಮಾಡ್ಬೋದು, ಬಡ ಮಕ್ಕಳಿಗೆ ಕೊಟ್ಟರೆ ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹಾಲನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಮಕ್ಕಳು ಬರೀ ಕಾಲಲ್ಲಿ ಬರ್ತಾರೆ, ಪೇರೆಂಟ್ಸ್ಗೆ ಹೊರೆ ಆಗಬಾರ್ದು, ಬಡವರ ಪೇರೆಂಟ್ಸ್ಗೆ ಶೂ ಭಾಗ್ಯವನ್ನು ಕೊಟ್ಟರು. ತದನಂತರ ಕಳೆದ ಸಾರಿ ಸರ್ಕಾರದಲ್ಲಿ ಮೊಟ್ಟೆ ಕೊಡ್ತಿದ್ರು, ಆದರೆ ಅದರಲ್ಲಿ ಡಿಫ್ರೆನ್ಸ್ ಇತ್ತು. ಆ ಮೊಟ್ಟೆ ಕೊಡೋದ್ರಲ್ಲಿ ನಾವು ಮಕ್ಕಳಲ್ಲಿ ಜಾತಿ ತಾರತಮ್ಯನ ತರಬಾರ್ದು, ಧರ್ಮ ತಾರತಮ್ಯನ ತರಬಾರ್ದು ಅಂತೇವೆ. ಆದರೆ ಆ ಮೊಟ್ಟೆ ಕೊಡೋದ್ರಲ್ಲಿ ಕೆಲವು ತಾರತಮ್ಯ ಇತ್ತು. ಆದರೆ ಈ ಸಾರಿ ನಮ್ಮ ಸರ್ಕಾರ 8ರಿಂದ 10ವರೆಗೂ ಕೂಡ ಮಕ್ಕಳಿಗೆ ಮೊಟ್ಟೆ, ಯಾವ ಮಕ್ಕಳು ಸಸ್ಯಾಹಾರಿಗಳಿರ್ತಾರೆ ಮೊಟ್ಟೆ ಬೇಡ ಅಂತಾರೆ ಅಂಥ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಬಡವರ್ಗದ ಪರ ಮತ್ತು ಶೋಷಿತ ವರ್ಗದ ಪರ ಮತ್ತು ಯಾವುದೇ ಕ್ಷೇತ್ರವನ್ನು ತಗೊಳ್ಳಿ ಅದರ ಪರವಾಗಿ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿದೆ. ಹಾಗಾಗಿ ಈ ಸಾರಿ ಪ್ರಣಾಳಿಕೆಯಲ್ಲಿ ಏನು ನಾವು ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡೋಕ್ಕೆ ಕೊಟ್ಟಿದ್ದೀವಿ, 7th ಪೇ ಕಮಿಷನ್ ಕೊಟ್ಟಿದ್ದೀವಿ, ಇನ್ನೂ ಶಿಕ್ಷಕರ ಅನೇಕ ಸಮಸ್ಯೆಗಳಿದೆ. ಅದಕ್ಕೆ ಖಂಡಿತವಾಗೂ ಇವೆಲ್ಲವೂ ಕೂಡ 3 ಸಾರಿ ಆಯ್ಕೆಯಾದಂಥ ನಾರಾಯಣ ಸಿ ಅವರು ಫೇಲ್ ಆಗಿದ್ದಾರೆ. ಎಸ್ ಫೇಲ್ ಟು ಡೂ ದಟ್ ಜಾಬ್. ಸೊ ಹಾಗಾಗಿ ನಾವು ಶಿಕ್ಷಕರಲ್ಲಿ ಮನವಿ ಮಾಡ್ತೀವಿ, ದಯವಿಟ್ಟು ನಮಗೊಂದು ಅವಕಾಶವನ್ನು ನಿಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತೀವಿ. ಪ್ರತಿಯೊಂದು 5 ಜಿಲ್ಲೆಗಳಲ್ಲಿ 33 ತಾಲೂಕುಗಳಲ್ಲಿ 85% ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಶ್ರೀನಿವಾಸ್ ಅವರು ಕೂಡ ಅಭ್ಯರ್ಥಿಯಾಗಿ ಭೇಟಿ ಮಾಡಿದ್ದಾರೆ. ನಾನು ಕೂಡ ಸಾಕಷ್ಟು ಸಂಸ್ಥೆಗಳಿಗೆ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದೇವೆ, ಎನ್ರೋಲ್ಮೆಂಟ್ ಮಾಡಿಸಿದ್ದೇವೆ ಮತ್ತು ಉತ್ತಮವಾದಂಥ ಒಂದು ವಾತಾವರಣ ಇದೆ. ಮತ್ತು ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ ಒಂದು ವಿಶ್ವಾಸ ಇರುತ್ತೆ ಚುನಾವಣೆಯಲ್ಲಿ ನಿಂತಹ ಸಂದರ್ಭದಲ್ಲಿ. ಮತ್ತು ನಮಗೆ ಈ ಬಾರಿ ವಿಶ್ವಾಸ ಇದೆ, ಶಿಕ್ಷಕರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ಅವರನ್ನು ಗೆಲ್ಲಿಸ್ಕೊಡ್ತಾರೆ. ಅಂದರೆ ಶಕ್ತಿ ಇರೋವಂಥವ್ರಾಗ ಸ್ವಲ್ಪ ಕೆಲಸ ಮಾಡಿಕೊಂಡು ಅವ್ರ ಜೀವನನ ನಡೆಸ್ಕೊಳ್ಬೇಕು. ಹಾಗಾಗಿ ಓಲ್ಡ್ ಪೆನ್ಷನ್ಸ್ಗೆ ಭಾಳ ಅವಶ್ಯಕತೆ ಇದೆ. ನಮ್ಮ ಸರ್ಕಾರ ಅವ್ರ ಪರವಾಗಿ ಗಳಲ್ಲಿ ಮತ್ತು ಸೇವಾ ಭದ್ರತೆ ಇರ್ಬೋದು, PF ಕೊಡಬೇಕು, ESI ಕೊಡಬೇಕು, ಅದೇನು ಇಲ್ಲದೇ ಇಲ್ಲ. ಅದು ಕಾನೂನು ಚೌಕಟ್ಟಲ್ಲೇ ಶಿಕ್ಷಣ ಇಲಾಖೆ ಆದೇಶದಲ್ಲೇ ಸಂಸ್ಥೆಯನ್ನು ಮಾನ್ಯ ಮಾಡುವಾಗಲೇ ಕೊಡ್ತಾರೆ. ಹಾಗಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಅಳವಡಿಸ್ಕೋಬೇಕು, ಆಗ ಮಾತ್ರ ಅದು ನ್ಯಾಯ ವಿಚಾರ. ಏನು ಈಗ ಸಂಘಟನೆಗಳು ಯಾವ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾವು ಕೆಡ್ಕೋಕ್ಕೆ ಹೋಗೋಣ. ಒಂದು ಬದಲಾವಣೆಯ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. KGF ಕ್ಷೇತ್ರನೇ ಅಲ್ಲ, ಕೋಲಾರ ಜಿಲ್ಲೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ನಮ್ಮ ಜಿಲ್ಲೆ ಕೇಂದ್ರದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅವಕಾಶ ಮಾಡಿಕೊಟ್ರೆ ಸರ್ಕಾರ ಇದೆ, ಇವಾಗ ನಮ್ಮಲ್ಲಿ ಸರ್ಕಾರ ಇದೆ. ಏನೇನು ಇವರು ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾವ್ಯಾವ ಸಮಸ್ಯೆಗಳಿಗೆ ಕಷ್ಟದಿಂದ ಒದ್ದಾಡ್ತಾ ಇದ್ರು,
ಮತ್ತು ಹೋರಾಟ ಮಾಡಿದ್ರು, ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಪ್ರಯತ್ನ ಮಾಡ್ತಾಯಿದ್ರು ಸರ್ಕಾರಕ್ಕೆ ಬೆಳಕು ಚೆಲ್ಲೋದಕ್ಕೆ ಅಥವಾ ಪ್ರಯತ್ನ ಮಾಡ್ತಾಯಿದ್ರು ಅರ್ಥ ಮಾಡಿಸಲಿಕ್ಕೆ. ಅಂಥವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಯಾಕೆ ನಾನು ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಅಭ್ಯರ್ಥಿಯಾಗಿ ಯಾಕೆ ಗೌರವಿಸ್ತೀನಿ ಅಂದರೆ, ಅವ್ರ ತಂದೆಯವರ ಕಾಲದಿಂದ ಸತತವಾಗಿ 30 ವರ್ಷಗಳ ಕಾಲ ವಿದ್ಯಾಸಂಸ್ಥೆಯನ್ನು ಅವ್ರದ್ದೇ ಸ್ವಂತದ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ಕೊಂಡು ಬಂದಿದ್ದಾರೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಕೂಲು, ಕಾಲೇಜು, ಡಿಗ್ರಿ ಕಾಲೇಜ್ವರೆಗೂ ಆಲ್ಮೋಸ್ಟ್ ಪ್ರತಿ ವರ್ಷ 8 ಇಂಜಿನಿಯರಿಂಗು ಇದೆ, ಡಿಗ್ರಿ ರೆಸಿಡೆನ್ಷಿಯಲ್ ಇದೆ. ಸೊ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು 8 ರಿಂದ 10 ಸಾವಿರ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ವಿದ್ಯಾದಾನ ಮಾಡ್ತಾಯಿದೆ. ಆ ತಂದೆಯವರ ಕನಸು ಕಟ್ಟಿದ್ರು, ಇವರು ಅದನ್ನು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಬರ್ತಾಯಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನು ಸಮಸ್ಯೆ ಇದೆ, ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಹೇಗೆ ಹುಡುಕಬೇಕು, ಸರ್ಕಾರದ ಜೊತೆ ಯಾವ ರೀತಿ ಸಮಾಲೋಚನೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ಗೌರವವಾಗಿ ನಡ್ಕೋತಾರೆ. ಒಂದು ಶಿಕ್ಷಣ ಸಂಸ್ಥೆ ನಡೆಸಿದವ್ರಿಗೇ ಶಿಕ್ಷಕರ ಸಮಸ್ಯೆ ಮತ್ತು ಶಿಕ್ಷಣ ಸಂಸ್ಥೆಗಳ ಸಮಸ್ಯೆ ಅರ್ಥ ಮಾಡ್ಕೊಳ್ಳುವಂಥದ್ದು ಕಾಳಜಿ ಇದೆ ಅಂತ ನಾನು ನಂಬಿದ್ದೀನಿ. ಇದೇ ಕೂಡ ಅವರು ಮಾತಾಡ್ತಾ ಇರುವಾಗ ಆ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿರುವಂಥದ್ದನ್ನು ನೋಡಿದಾಗ ಅವರಿಗೆ ಆ ಸಮಸ್ಯೆಗಳ ಬಗ್ಗೆ ಗಮನ ಇದೆ. ಖಂಡಿತವಾಗೂ ಸರ್ಕಾರದ ಹಂತದಲ್ಲಿ ಅವರು ಮತ್ತು ಅವ್ರ ಕುಟುಂಬದವರು, ಅವ್ರ ಮನೆಯವರು ಧ್ವನಿಯಾಗಿ ನಿಲ್ತಾರೆ. ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರು ಶಕ್ತಿ ಆಗ್ತಾರೆ, ಆಸ್ತಿ ಆಗ್ತಾರೆ ಸಮಾಜಕ್ಕೆ. ಅವ್ರ ಕೊಡುಗೆ ಅಪಾರವಾಗಿದೆ. ಅವ್ರ ತಂದೆಯವ್ರ ಕಾಲದಿಂದ ಅವ್ರು ನಡ್ಕೊಂಡು ಬಂದಿರೋ ದಾರಿ, ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ, ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆಯ ಅನುಭವ ಇರುವಂಥ ಕುಟುಂಬ, ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಕುಟುಂಬ. ನಾವು ಹಾರಿಸ್ತೀವಿ ಅವರಿಗೆ. ನನ್ನ ಕ್ಷೇತ್ರದಲ್ಲಿ ಒಳ್ಳೆಯದಾಗಬೇಕು, ಆ ಹೆಣ್ಮಗುಗೆ, ಪೂರ್ಣಿಮಾ ಅವರಿಗೆ, ಮನೆಯವರಿಗೆ, ಆ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಮನಸ್ಸಿಂದ ಅನಿಸಿ ನನ್ನ ಕ್ಷೇತ್ರದಲ್ಲಿ ಯಾರೇ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರಲಿ, ಸರ್ಕಾರದಲ್ಲಿರ್ಬೋದು, ಏಡೆಡ್ ಸ್ಕೂಲಲ್ಲಿ ಮಾಡ್ತಾ ಇರೋಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತಾ ಇರೋದು ನನ್ನ ಕಳಕಳಿ ಇದೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ಕೊಳ್ತೀನಿ ಅಂತ ನನಗೆ ನಂಬಿಕೆ ಇದೆ. ವಿಶೇಷವಾಗಿ ಮೊದಲಿಂದನೂ ಕೂಡ ಕಳೆದ 10 ವರ್ಷಗಳಿಂದ ನಾನು ಟೀಚರ್ಸ್ ಜೊತೆ ನನಗೆ ಒಳ್ಳೆಯ ರೀತಿಯ ಬಾಂಧವ್ಯ ಬೆಳೆಸ್ಕೊಂಡಿರೋದ್ರಿಂದ